ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ವಿ ಎಸ್ ಲಕ್ಷ್ಮಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮನೆ ಹತ್ರ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ. ನೋಡೋಕ್ಕೆ ತುಂಬಾ ಮನಸ್ಸಿಗೆ ಬೇಜಾರಿದ್ರೂ ಒಂದು ಸತಿ ಬಂದು ಈಚೆ ನಿಂತ್ಕೊಂಡಿದ್ದ ತಕ್ಷಣ ಬೇಜಾರೆಲ್ಲ ಕಮ್ಮಿ ಆಗುತ್ತೆ. ನಮ್ಮ ಮನೆಯಲ್ಲಿರೋ ತುಳಸಿ ಗಿಡ ಈ ರೀತಿ ಒಂಥರ ವೈಟ್ಗಾಗಿದೆ. ಎಲ್ಲ ಎಲೆನೂ ತುಂಬಾ ಚೆನ್ನಾಗಿತ್ತು. ಈಗ ಸಡನ್ನಾಗಿ ಈ ಥರ ಆಗಿದೆ. ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ಸನ್ಲೈಟು ಬೀಳದೇ ಇರೋದ್ರಿಂದ ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ, ಏನಕ್ಕೆ ಈ ಥರ ಆಗಿದೆ ಅಂತೇಳಿ. ನೋಡಿ, ಈಗ ನಾವು ಒಳಗಡೆ ಹೋಗೋಣ. ನಮ್ಮನೆ ಮಹಾರಾಜ ನೋಡಿ ಯಾವ ರೀತಿ ಮಲ್ಕೊಂಡಿದ್ದಾನೆ ಅಂತ. ಅವನಿಗೆಲ್ಲನೂ ಆರಾಮಾಗಿರಬೇಕು, ಅವನಿಗೆ ನಿದ್ದೆ ಮಾಡಬೇಕಂದ್ರೆ ಡಿಸ್ಟರ್ಬ್ ಆಗಬಾರ್ದು. ಈಗ ಬನ್ನಿ ನಮ್ಮನೆ ಕಿಚನ್ಗೆ ಹೋಗೋಣ. ನಾನು ಮಾರ್ನಿಂಗು ಏನು ಮಾಡ್ಕೊಳ್ತೀನಿ, ಡೈಲಿ ರೋಟೀನ್ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈಗ ಇದು ಬಂದು ನಮ್ಮದು ಯುಟಿಲಿಟಿ ಡೋರು. ನಾನೀಗ ಓಪನ್ ಮಾಡಿ ನೋಡಿ, ನೈಟೆಲ್ಲ ಆಗಾಗೆ ಇರುತ್ತೆ, ನಾನೇನು ಮಾಡಿಲ್ಲ. ಈಗ ಎಲ್ಲ ಬೆಳಗ್ಗೆ ಮಾಡ್ಕೊಳ್ತಾಯಿದ್ದೀನಿ. ಇದು ಬಂದು ಹೊಸ್ದಾಗಿ ನಾನು ಪರ್ಚೇಸ್ ಮಾಡಿರೋದು ಸ್ಟೀಲು ಡಿಶ್ ಡ್ರೈನರು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಗೇಜೆಲ್ಲ ಚೆನ್ನಾಗಿದೆ. ಸ್ಟೀಲ್ ಅಂತೂ ತುಂಬ ಚೆನ್ನಾಗಿದೆ. ಇದು ಬಂದು ನಮ್ಗೆ ಈ ರೀತಿ ಒಂದು ಟ್ರೇ ಕೊಟ್ಟಿದ್ದಾರೆ. ನಾವಿವಾಗ ಏನೇ ವೆಸಲ್ಸ್ ಎಲ್ಲ ಹಾಕಿದ್ರು ಪಾತ್ರೆ ತೊಳೆದು ಆ ನೀರೆಲ್ಲ ನಮಗೆ ಲೀಕಾಗಿ ಕೆಳಗಡೆ ಚೆಲ್ತಾಯಿತ್ತು. ಇವಾಗ ಈ ಟ್ರೇ ಇರೋದ್ರಿಂದ ಎಲ್ಲ ನೀರೂ ಇದರಲ್ಲಿ ಸ್ಟೋರ್ ಆಗಿ ಆ ಟ್ರೇ ಒಳಗಡೆ ಕಲೆಕ್ಟ್ ಆಗುತ್ತೆ. ಅದೆಲ್ಲ ಲಾಸ್ಟಲ್ಲಿ ನಾವು ತೆಗೆದು ಇರೋ ನೀರನ್ನೆಲ್ಲ ಈ ರೀತಿ ಚೆಲ್ಕೊಂಡು ಮತ್ತೆ ನಾವು ಟ್ರೇನ ಇಟ್ಕೊಳ್ಬೋದು. ಹಂಗಾಗಿ ನನಗಿದು ತುಂಬಾ ಇಷ್ಟ ಆಯಿತು. ನನಗಿದನ್ನು ನೋಡ್ಬಿಟ್ಟು ನಾನು ಫಸ್ಟು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೆ. ಅದೆಲ್ಲ ನಾವು ಪಾತ್ರೆ ತೊಳೆಯುವಾಗೆಲ್ಲನೂ ಈಚೆ ನೀರು ಬಂದು ಅದೆಲ್ಲ ನಾವು ತಿರ್ಗಾ ಮತ್ತೆ ತಳ್ಳಬೇಕಾಗಿತ್ತು. ಈ ರೀತಿ ಇರೋದ್ರಿಂದ ನನಗೊಂದು ಸ್ವಲ್ಪ ಉಪಯೋಗ ಆಯಿತು. ಹಾಗಾಗಿ ಪರವಾಗಿಲ್ಲ, ಚಿಕ್ಕದಾಗಿ ನೀಟಾಗಿ ಚೆನ್ನಾಗಿದೆ. ನಮ್ಮ ಕಿಚನ್ಗೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚಿಕ್ಕದಾಗೆ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಈ ರೀತಿ ಇದೊಂದು ಇಟ್ಕೊಳ್ಬೋದು. ಈಗ ನಾನು ಫಸ್ಟ್ಗೆ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಇದೇ ಇರುತ್ತೆ ಕೆಲಸ. ಹಾಗಾಗಿ ನಾನು ಇದನ್ನು ಸ್ಟವ್ನ ಬಂದು ಯಾವುದೇ ಡಿಶ್ ವಾಶ್ ಆಗಿ ಹಾಕಿ ತೊಳ್ಕೊಳ್ಳೋದಿಲ್ಲ, ಕ್ಲೀನ್ ಮಾಡೋದಿಲ್ಲ. ನಾನೇ ಮನೆಯಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. 1 ಬಾಟ್ಲು ವೆನಿಗರ್ಗೆ ಒಂದು 3 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ, ಮತ್ತು ಅದಕ್ಕೆ ಡಿಶ್ ವಾಶ್ ಲಿಕ್ವಿಡ್ಡು ಒಂದು ಸ್ವಲ್ಪ ಹಾಕಿ ನಾನು 3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಒಂದು ಚೂರು ಕೂಡ ಎಣ್ಣೆ ಜಿಡ್ಡು ಎಲ್ಲೇ ಇದ್ರೂ ಸ್ಟವ್ ಮೇಲೆ ಕ್ಲೀನಾಗಿ ಬಂದುಬಿಡುತ್ತೆ. ಒಂದು 4-5 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕ್ಲೀನಾಗಿ ಎಲ್ಲನೂ ನೀಟಾಗಿ ಎಣ್ಣೆದು ಕರೆ ಆಗಲಿ ಜಿಡ್ಡಿದ್ರೆ ಎಲ್ಲನೂ ನೀಟಾಗಿ ಒರೆಸ್ಕೋಬೋದು. ಸುಮ್ಮನೆ ಡೈಲಿನೂ ನಾವು ಕೆಮಿಕಲ್ನ ಹಾಕಿ ಕೈನಲ್ಲಿ ಯೂಸ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಯೂಸ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಸ್ಟವೆಲ್ಲ ಕ್ಲೀನಾಗಿದೆ ಅಂತ ಕಾಣಿಸುತ್ತೆ. ನೋಡಿ, ಕ್ಲೀನಾಗಿ ಶೈನಿಂಗು ಬಂದಿದೆ ಸ್ಟವೆಲ್ಲ. ಹಾಗಾಗಿ ನಾನು ಇದನ್ನು ದಿನ ಉಪಯೋಗಿಸ್ತೀನಿ, ಏನೂ ನನಗೆ ಇದಾಗಿಲ್ಲ. ಈಗ ಬೆಳಗ್ಗೆ ಎದ್ದರೆ ಫಸ್ಟು ನಮಗೆ ತಲೆ ಬಿಸಿ ಇರುತ್ತೆ, ತಲೆನೋವಿರುತ್ತೆ. ಎದ್ದ ತಕ್ಷಣ ನಮಗೆ ಕಾಫಿ ಕುಡಿಬೇಕು. ಹಾಗಾಗಿ ನಾನಿವಾಗ ಕಾಫಿ ಮಾಡ್ಕೊಳ್ಳೋಕ್ಕೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ನಾನು ತುಂಬ ಗಟ್ಟಿ ಹಾಲು ಕೂಡ ಕುಡಿಯೋದಿಲ್ಲ, ಹಾಗಾಗಿ ಸ್ವಲ್ಪ ನೀರನ್ನ ಅದಕ್ಕೆ ಬೆರೆಸ್ಕೊಳ್ತೀನಿ. ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಅರ್ಧ ಟಮ್ಲರಷ್ಟು ನೀರು ಹಾಕ್ತೀನಿ. ಈಗ ನಾನು ಎಷ್ಟು ಬೇಕೋ ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಹಾಲು ಈ ಕಡೆಗೆ ಇಡೋಣ. ನಾವು ಇವಾಗ ಸ್ಟವ್ ಅಂಟ್ಸೋಕ್ಕೆ ಮುಂಚೆ ಯಾವತ್ತೂ ಡೈಲಿ ನಾವು ಅಗ್ನಿಗೊಂದು ನಮಸ್ಕಾರ ಹಾಕಿ ಅಂಟಿಸೋದ್ರಿಂದ ಒಳ್ಳೆಯದು. ಯಾಕಂದರೆ ನಾವು ಗೃಹಿಣಿಯಾಗಿ ಪ್ರತಿನಿತ್ಯ ಅದನ್ನು ಪಾಲಿಸ್ಬೇಕಾಗುತ್ತೆ. ಯಾಕಂದರೆ ನಾವು ಒಲೆ ಮುಂದೆನೇ ಅಡುಗೆ ಮಾಡ್ತಾಯಿರ್ತೀವಿ, ಎಣ್ಣೆದೇ ಆಗಲಿ ಏನೇ ಆಗಲಿ. ಹಾಗಾಗಿ ನಮಗೆ ಅದರಿಂದ ಏನೂ ಒಂದು ತೊಂದರೆಗಳಾಗಬಾರ್ದು ಅಂತ ನಾವು ಯೋಚನೆ ಮಾಡಿ
ಅದಕ್ಕೆ ನಾವು ಬೆಳಗ್ಗೆ ಎದ್ದು ಒಂದು ಕೈ ಮುಕ್ಕೊಂಡು ಸ್ಟವ್ ಅಂಟಿಸ್ಬಿಟ್ರೆ ನಮಗೆ ಅದು ಒಳ್ಳೆಯದೇ. ಒಂದು ಅಗ್ನಿ ಮೂಲೆಗೂ ನಮಸ್ಕಾರ ಆಗ್ತಂಗೆ ಆಗುತ್ತೆ. ನಾನು ಈಗ ನಿಮಗೆ ತೋರಿಸ್ತಾ ಇರೋದು ಅಕ್ವಾಗಾರ್ಡು ನೀರು. ನಾವು ಅದನ್ನು ಒಂದು ಬಾಕ್ಸ್ ಥರ ಮಾಡಿ ನಾವು ಅಕ್ವಾಗಾರ್ಡನ್ನ ನಾವು ಫಿಕ್ಸ್ ಮಾಡಿದ್ದೀವಿ. ಯಾಕಂದರೆ ಅದು ಫಿಲ್ಟರು, ವಯರು ಅದೆಲ್ಲ ಒಂಥರ ಆಕ್ವರ್ಡಾಗಿ ಕಾಣಿಸುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಥರ ಒಂದು ಬಾಕ್ಸ್ ಮಾಡ್ಕೊಂಬಿಟ್ರೆ ನೀಟಾಗೆ ನಮಗೆ ಕವರು ಆಗುತ್ತೆ. ಅಲ್ಲಿರೋದೂ ನಮಗೆ ಗೊತ್ತಾಗೋದಿಲ್ಲ. ಆ ನೀರನ್ನ ನಾವು ಒಂದು ಡ್ರಮ್ಗೆ ಪೈಪ್ ಕನೆಕ್ಷನ್ ಮಾಡಿಕೊಂಡು ಡ್ರಮ್ಮಿಗೆ ಬಿಟ್ಕೊಂಡಿದ್ದೀವಿ. ಈ ಕಡೆ ನಾನಿವಾಗ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಅಭ್ಯಾಸ, ಬಿಸಿನೀರು ಒಂದು ಟಂಬ್ಲರಷ್ಟು ಬಿಸಿನೀರು ಕುಡಿತೀನಿ. ಯಾಕಂದರೆ ನಮಗೇನೇ ಒಂದು ನೈಟಲ್ಲಿ ತಿಂದಿದ್ರೆ ಮತ್ತು ಒಂಥರ ಡೈಜೆಷನ್ ಆಗದೇ ಇದ್ದರು ಮತ್ತು ಬೆಳಗ್ಗೆ ಎದ್ದು ನಮಗೂ ಹೊಟ್ಟೆ ಒಳಗಡೆ ಕ್ಲಿಯರ್ ಆಗುತ್ತೆ. ಒಂದು ಗ್ಲಾಸಷ್ಟು ಬಿಸಿ, ತುಂಬ ಬಿಸಿ ಅಲ್ಲ, ಸ್ವಲ್ಪ ವಾಮ್ ವಾಟರ್, ಉಗುರು ಬೆಚ್ಚಗೆ ಅಂತೀವಲ್ಲ ಆ ಥರ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಎದ್ದ ತಕ್ಷಣ ನಾನು ನೀರನ್ನ ಒಂದು ಗ್ಲಾಸ್ ಕುಡಿದ್ಬಿಡ್ತೀನಿ. ಆಮೇಲೆ ಕಾಫಿ ಒಂದು 10-15 ನಿಮಿಷ ಬಿಟ್ಟು ಕಾಫಿ ಕುಡಿತೀನಿ. ಇವಾಗ ನಾನು ಬಿಸಿನೀರು ಕುಡಿತಾಯಿದ್ದೀನಿ. ನೀವೂ ಅಷ್ಟೇ ಈ ಥರ ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ. ಚಳಿ ಅಂತಲ್ಲ, ನಾವು ಎನಿ ಟೈಮು ಪ್ರತಿನಿತ್ಯ ಡೈಲಿ ನಾವು ಕುಡಿಯೋದ್ರಿಂದ ನಮಗೆ ಆ ಡೈಜೆಷನ್ ಸಿಸ್ಟಮ್ ತುಂಬಾ ಚೆನ್ನಾಗೂ ಇರುತ್ತೆ ಎಲ್ಲನೂ. ಮತ್ತು ಈಗ ನೋಡಿ ಕಾಫಿ ಮಾಡಿ ಕುಡಿಬೇಕು. ಈಗ ನಾನು ಫಿಲ್ಟರ್ ಕಾಫಿ ಅಂತೂ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವಿಬ್ಬರೇ ಕುಡಿಬೇಕಾಗಿರೋದು, ನಾನು ನಮ್ಮ ಹಸ್ಬೆಂಡು. ಮನೇಲಿ ಬೇರೆ ಯಾರೂ ಕುಡಿಯೋದಿಲ್ಲ. ಹಾಗಾಗಿ ಇವಾಗ ನಾನು ಇನ್ಸ್ಟೆಂಟ್ ಪೌಡ್ರನ್ನೇ ಯೂಸ್ ಮಾಡೋದು. ಹಾಗಾಗಿ ನನಗೆ ಫಿಲ್ಟರ್ ಕಾಫಿ ಅಂದರೆ ತುಂಬ ಇಷ್ಟ. ನಿಮಗೆಲ್ಲ ಇಷ್ಟನಾ? ನನಗೆ ಕುಡಿಬೇಕಂತಿಷ್ಟ. ಸರಿ, ನಾವಿಬ್ಬರೇ ತಾನೇ ಅಂತೇಳಿ ಇನ್ಸ್ಟೆಂಟ್ ಪೌಡ್ರನ್ನೇ ಮಾಡ್ತೀನಿ. ಮನೇಲಿ ಯಾರಾದರೂ ಗೆಸ್ಟೆಲ್ಲ ಬಂದಾಗ ಫಿಲ್ಟರ್ ಕಾಫಿ ಹಾಕಿ ಮಾಡ್ತೀವಿ. ಅದೂ ನನಗಿಷ್ಟ ಆಗುತ್ತೆ. ಅದು ತುಂಬಾ ಇಷ್ಟ ನನಗೆ ಫಿಲ್ಟರ್ ಕಾಫಿ. ಈಗ ಇನ್ಸ್ಟೆಂಟ್ ಬ್ರೂನೇ ಕುಡಿತಾ ಇರೋದು. ಲೆವಿಸ್ಟಾ ಕುಡಿತೀವಿ. ಇವಾಗ ಸದ್ಯಕ್ಕೆ ಬ್ರೂ ತಂದಿದ್ದಾರೆ, ಬ್ರೂ ಕುಡಿತಾಯಿದ್ದೀವಿ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಅಂತೂ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೇ ನಮ್ಮ ಮೂಡೇ ಸರಿ ಹೋಗೋದು. ಬೇರೆ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ. ಫಸ್ಟ್ ಕಾಫಿ ಕುಡಿದ್ಬಿಡ್ಬೇಕು ಅನಿಸುತ್ತೆ. ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಕಾಫಿ ಒಂದು ಕುಡಿದ ತಕ್ಷಣ. ಇವಾಗ ಕಾಫಿ ನೀವು ಎಲ್ಲರೂ ಕುಡಿತೀರಾ? ಅಭ್ಯಾಸ ಇರೋರು ಕುಡಿತಾರೆ, ಕೆಲವ್ರು ಕುಡಿಯೋಲ್ಲ. ನನಗಂತೂ ಕಾಫಿ ಅಂದರೆ ತುಂಬ ಇಷ್ಟ. ಎಲ್ಲೇ ಕಾಫಿ ನೋಡಿದ್ರು ಕುಡಿಬೇಕು ಅನಿಸ್ಬಿಡುತ್ತೆ. ಹಾಗಾಗಿ ಕಾಫಿ ನಾನು ಮಿಸ್ಸೇ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮತ್ತು ಈಗ ತಿಂಡಿಗೆ ನಾನು ಎಲ್ಲನೂ ಮಾಡ್ಕೊಳ್ಬೇಕು. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತರಕಾರಿ ಎಲ್ಲ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸೋರೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಪಲ್ಯ ಮಾಡಬೇಕು. ಮತ್ತು ಸಾಂಬಾರು ಸ್ವಲ್ಪ ಏನಾದರೂ ಮಾಡಿ ರೈಸ್ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ತುಂಬಾ ಕೆಲಸ ಜಾಸ್ತಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಪೂಜೆ ಮಾಡಬೇಕು. ಈಗ ಫಸ್ಟ್ ಕಾಫಿ ಕುಡಿದ್ಬಿಡೋಣ. ಕಾಫಿ ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲ ಕಾಫಿ ಕುಡಿಯೋಣ. ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಈಗ ಫಸ್ಟ್ ನಾನು ಕುಡಿದು ಆಮೇಲೆ ನಮ್ಮ ಹಸ್ಬೆಂಡಿಗೆ ಮಾಡಿಕೊಡ್ತೀನಿ. ಈಗ ತಿಂಡಿ ಮಾಡೋಕ್ಕೆ ನಾನಿವಾಗ ಶಾವಿಗೆ ಎತ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಅದನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಈ ಕಡೆ ಸೋರೆಕಾಯಿ ಪಲ್ಯ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿದೆ ಪಲ್ಯ. ಇನ್ನೂ ಟೇಸ್ಟ್ ಮಾಡಿಲ್ಲ ನಾನು. ಪಲ್ಯ ಅಂತೂ ನನ್ನ ಪ್ರಕಾರ ಚೆನ್ನಾಗಾಗಿದೆ. ಮತ್ತು ಈ ಕಡೆ ತರಕಾರಿನೆಲ್ಲ ನಾನು ಒಂದು ಕುಕ್ಕರ್ನಲ್ಲಿ ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ಒಂದು ವಿಷಲ್ ಬರೋ ಥರ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಕಡೆ ತರಕಾರಿ ಎಲ್ಲ ಬೆಂದಿದೆ. ಒಂದು ವಿಷಲ್ ಸಾಕು, ತುಂಬ ಬೇಯಿಸೋದು ಬೇಡ. ಈ ಕಡೆ ಒಂದು ಒಗ್ಗರಣೆಗೆ ನಾನು ಶಾವಿಗೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ತರಕಾರಿ ಹಾಕಿ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ತೀನಿ. ಈಗೆಲ್ಲ ಆಯಿತು, ತಿಂಡಿ ಅಡುಗೆ ಎಲ್ಲ ಆಯಿತು. ಈಗ ಸ್ನಾನ ಎಲ್ಲ ಆಗಿ ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಕಸ ಗುಡಿಸಿ ಒರೆಸಿ ಈಗ ನಾನು ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ದೇವ್ರ ಮನೆಯೊಳಗೆ ಬಂದೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸಂಕಷ್ಟಿ ಚತುರ್ಥಿ ಇದೆ. ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋಣ ಅಂಥೇಳಿ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿಕೊಂಡು ಗಣಪತಿಗೆ
ನಾವು ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಅಂತೂ ಮಿಸ್ ಮಾಡದೆ ನಾನು ಆಚರಿಸ್ತೀನಿ. ಎಲ್ಲರೂ ಆಚರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಇವತ್ತಿನ ಪೂಜೆ ಎಲ್ಲ ಈ ರೀತಿ ಆಗಿತ್ತು ಮನೆಯಲ್ಲಿ. ನಿಮಗೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ, ನನ್ನ ವೀಡಿಯೋಸ್ ಇಷ್ಟ ಆಗುತ್ತೋ, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.